ನಾನು ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿರುವಂಥ ವಿಶ್ವೇಶ್ವರಯ್ಯ ಓದಿರುವಂಥ ಸ್ಕೂಲನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಮಸೀದಿನೂ ಕಟ್ಬಿಟ್ಟವ್ರೆ. ಅಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕಾಗಿದ್ದ ಜಾಗದಲ್ಲಿ ಈ ವಕ್ಫ್ ಬೋರ್ಡಿನ ಹಸಿರು ಧ್ವಜವನ್ನು ಹಾರಿಸ್ಬಿಟ್ಟಿದ್ದಾರೆ. ಇವತ್ತಿಗೂ ಇದೆ, ಅಲ್ಲಿ ಹುತ್ತ ಇದೆ, ಹುತ್ತಕ್ಕೂ ಹಿಂದೂಗಳು ಪೂಜೆ ಮಾಡ್ತಾ ಇದ್ದಾರೆ. ಅದರ ಮೇಲೆ ಇವರೊಂದು ಹೊಸ ಬಾವುಟ ಹಾಕಿದ್ದಾರೆ. ಅದು ಕೇಳಿದ್ರೆ ಸರಿಪಡಿಸ್ತೀರಿ ಅಂತ ವಿಧಾನಸಭೆಯಲ್ಲಿ ಸರಿಪಡಿಸ್ತೀರಿ ಅಂದ್ರು. ಮೊದಲು ತಪ್ಪೇ ಆಗಿಲ್ಲ ಅಂದ್ರು. ನಾನು ಚಂದಗಾಲು ಶ್ರೀರಂಗಪಟ್ಟಣ ಮಂಡ್ಯದಲ್ಲಿ ಹೇಳಿದೆ, ಸರ್ಕಾರಿ ಶಾಲೆ, ದೇವಸ್ಥಾನಗಳು, ಒಂದು ಬೀದರಲ್ಲಿ ಸುಮಾರು ಒಂದು 560 ಎಕರೆ ಇರುವಂತ ಒಂದು ಹಳ್ಳಿ, ಅದು ಎಂಟೈರ್ ಹಳ್ಳಿ ಸೇರಿ 560 ಎಕರೆನೂ ವಕ್ಫ್ ಬೋರ್ಡ್ ಮಾಡ್ಬಿಟ್ಟಿದ್ದಾರೆ. ಇದೆಲ್ಲ ಹೇಳಿದ್ಮೇಲೆ ಈಗ ಸರ್ಕಾರ ನಮ್ಮ ಹೋರಾಟಕ್ಕೆ, ನಾವು ಮಂಡಿಸಿದ ಹೋರಾಟಕ್ಕೆ ಸರ್ಕಾರ ಇದನ್ನ ನ್ಯಾಯಾಂಗ ಒಂದು ರಿಟೈರ್ಡ್ ಜಡ್ಜಿನ ಒಂದು ಸಮಿತಿಯನ್ನ ನೇಮಕ ಮಾಡ್ತೀರಿ ಅಂತ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ದಾರೆ. ಇದು ಬಿಜೆಪಿಗೆ ಸಂದಂತ ಜಯ. ನಮ್ಮ ಹೋರಾಟದ ಫಲವಾಗಿ ಈಗ ಅದಕ್ಕೆ ನ್ಯಾಯಾಂಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ರೈತರಿಗೆ ಅನ್ಯಾಯ ಆಗಿದೆ ಅವರು ಅಪೀಲ್ ಮಾಡ್ಬೋದು, ಅವರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇದು ನಮ್ಮ ಹೋರಾಟ. ಅಂದ್ರೆ ಈ ವಿಚಾರವನ್ನ, ವಕ್ಫ್ ಬೋರ್ಡ್ ವಿಚಾರವನ್ನ ತಾರ್ಕಿಕ ಅಂತ್ಯಕ್ಕೆ ನಾವು ತೆಗೆದುಕೊಂಡು ಹೋಗಿದ್ದೀರಿ. ಎರಡನೇದು, ಬಾಣಂತಿಯರ ಸಾವು. ಒಂದು ರೀತಿ ಮರಣ ಮೃದಂಗ ರೀತಿಯಲ್ಲಿ ಬಳ್ಳಾರಿ 5 ಸಾವಾಯಿತು. ಇಡೀ ರಾಜ್ಯದಲ್ಲಿ ಸುಮಾರು 30ಕ್ಕೂ ಹೆಚ್ಚು ಬಾಣಂತಿಯರು ಸತ್ತಿದ್ದಾರೆ. ಸುಮಾರು 400-500ಕ್ಕೂ ಹೆಚ್ಚು ನ್ಯೂ ಬಾರ್ನ್ ಬೇಬೀಸ್, ನವಜಾತ ಶಿಶುಗಳು ಸಾವಾಗಿರುವಂಥದ್ದು. ಇದೆಲ್ಲವನ್ನ ಅಧಿವೇಶನದಲ್ಲಿ ನಾನು ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ. ದಾಖಲೆಗಳು ಕೊಟ್ಟಿದ್ದೀನಿ. ಬ್ಲಾಕ್ ಲಿಸ್ಟ್ ಆಗಿರೋ ದಾಖಲೆಯನ್ನ ಕೊಟ್ಟಿದ್ದೀನಿ. ಮತ್ತೆ ಎಕ್ಸ್ಪೈರಿ ಆಗಿರುವಂತ ಔಷಧಿಗಳು ಉಗ್ರಾಣದಲ್ಲಿರುವಂಥ ದಾಖಲೆಗಳನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ನಾವು ಆರೋಗ್ಯ ಸಚಿವರ ರಾಜೀನಾಮೆಗೆ ಡಿಮ್ಯಾಂಡ್ ಮಾಡಿದ್ರಿ ಮತ್ತು ನ್ಯಾಯಾಂಗ ತನಿಖೆಗೆ ನಾವು ಡಿಮ್ಯಾಂಡ್ ಮಾಡಿದ್ರಿ. ಈಗ ಸರ್ಕಾರ ನ್ಯಾಯಾಂಗ ತನಿಖೆಗೆ ಒಪ್ಕೊಂಡಿದೆ. ಅವ್ರೇನು ಹೇಳ್ತಾ ಇದ್ರು, ಏನು ಆಗೇ ಇಲ್ಲ, ತಪ್ಪಿಲ್ಲ ಅಂದರು. ಈ 2 ಕೇಸಲ್ಲಿ ಈಗ ನ್ಯಾಯಾಂಗ ತನಿಖೆಗೆ ಒಪ್ಕೊಂಡಿದ್ದಾರೆ. ಅಂದ್ರೆ ಇದು ಬಿಜೆಪಿಯ ವಿಧಾನಸಭೆ ಒಳಗಡೆ ನಡೆದಂತ ಹೋರಾಟಕ್ಕೆ ಸಿಕ್ಕಂತ ಒಂದು ಜಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಉತ್ತರ ಕರ್ನಾಟಕದ ವಿಚಾರವಾಗಿ ನಮ್ಮ ಎಲ್ಲ ಶಾಸಕರಿಗೆ ಅವಕಾಶ, ಇದು ಸಭೆ ಮಾಡಿದ್ದೆ ನಾನು ಒಂದು 15 ದಿನ ಮುಂಚೆ. ಇದೇ ನಮ್ಮ ವಿರೋಧ ಪಕ್ಷದ ಲಾಂಜಲ್ಲಿ ಬೆಂಗಳೂರಲ್ಲಿ ಸಭೆ ಮಾಡಿ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಉತ್ತರ ಕರ್ನಾಟಕದ ವಿಚಾರವಾಗಿ ಚರ್ಚೆ ಮಾಡಿದ್ದಾರೆ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಿ ಸರಿ. ಮತ್ತೆ ನಮ್ಮೆಲ್ಲ ಶಾಸಕರು ಒಂದಲ್ಲ ಒಂದು ವಿಚಾರದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನ ನಾನು ಸ್ಪೀಕರ್ ಜೊತೆ ಮಾತಾಡಿ ಎಲ್ಲರಿಗೂ, ಈ ಬಾರಿ ಯಾರು ಮಾತಾಡಿಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲರಿಗೂ ಅವಕಾಶ, ಅನುದಾನ ತಾರತಮ್ಯದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀನಿ, ವಕ್ಫ್ ಬೋರ್ಡ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀರಿ, ಬಾಣಂತಿಯರ ವಿಚಾರವಾಗಿ ಅವಕಾಶವನ್ನು ಕೊಡಿ. ಅಂದ್ರೆ ಈ ಸಾರಿ ಪ್ರತಿಯೊಬ್ಬರೂ ಕೂಡ ಬಿಜೆಪಿಯ ಎಲ್ಲಾ ಸದಸ್ಯರು ಈ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶವನ್ನ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡಿಕೊಟ್ಟಿದ್ದೀನಿ. ಆಮೇಲೆ ಉತ್ತರ ಕರ್ನಾಟಕದ ಚರ್ಚೆ ಬಗ್ಗೆನೂ ಕೂಡ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಒಂದು ನೀಲಿ ನಕ್ಷೆ ಇರಬೇಕು. ಪ್ರತಿ ವಿಧಾನಸಭೆಯಲ್ಲೂ 2 ದಿನ 3 ದಿನ ಚರ್ಚೆ ಮಾಡ್ತೀರಿ. ಅವರು ಆ ತಾಲೂಕುಗಳ ವಿಚಾರ, ಜಿಲ್ಲೆ ವಿಚಾರ ಹೇಳ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳು ಏನೋ ಘೋಷಣೆ ಮಾಡ್ತಾರೆ. ಆ ಥರ ಆಗಲ್ಲ. ಇದೊಂದು ನೀಲಿ ನಕ್ಷೆ ಆಗಬೇಕು. 5 ವರ್ಷಕ್ಕೆ ರಾಜ್ಯ ಸರ್ಕಾರ ಎಷ್ಟು ದುಡ್ಡು ಕೊಡಿ, ಯಾವುದೇ ಸರ್ಕಾರ ಇರ್ಬೋದು, ಅದು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ಒಂದು ನೀಲಿ ನಕ್ಷೆ ಆದರೆ 5 ವರ್ಷಕ್ಕೆ ಇಷ್ಟು ದುಡ್ಡು, ನಾವು ನೀರಾವರಿಗಿಷ್ಟು, PWಗಿಷ್ಟು, ಎಜುಕೇಶನ್ಗಿಷ್ಟು, ಪ್ರವಾಸೋದ್ಯಮಕ್ಕಿಷ್ಟು, ಈ ವಿಚಾರಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನ ನಾನು ವಿಧಾನಸಭೆಯಲ್ಲೂ ನಾನು ಮಾಡಿದ್ದೀನಿ. ನಮ್ಮೆಲ್ಲ ಶಾಸಕರು ಮಾತಾಡಿದ್ದಾರೆ.